ಮೊದಲಿನಿಂದಲೂ ಸಿ.ಪಿ. ಯೋಗೇಶ್ವರರವರು ಈ ಥರ ಹೇಳಿಕೆ ಕೊಡೋದ್ರಲ್ಲಿ ನಿಸ್ಸೀಮರು. ಯಾವುದೇ ಕಾರಣಕ್ಕೂ ಉಪಚುನಾವಣೆಯಲ್ಲಿ ಫಿಲಂ ಸ್ಟಾರ್ ದರ್ಶನ ತರುವಂತಹ ವ್ಯವಸ್ಥೆನೇ ನಮ್ಮ ಪಕ್ಷದಲ್ಲಿ ನಾವು ಇದನ್ನು ಡಿಸ್ಕಸ್ಸೂ ಆಗಿಲ್ಲ. ಅದ್ರ ಬಗ್ಗೆ ಏನೂ ಇಲ್ಲಿವರೆಗೆ ಅದ್ರ ಬಗ್ಗೆ ಕೂಲಂಕುಷವಾಗಿ ನಡೆದಿಲ್ಲ. ಆದರೆ ಡಿ ಕೆ ಬ್ರದರ್ಸ್ ಮೇಲೆ ಕೆಟ್ಟ ಹೆಸರು ತರಲಿಕ್ಕೆ ಇವರು ಈ ಸಮಯದಲ್ಲಿ ಇಂಥ ಹೇಳಿಕೆ ಕೊಟ್ಟವ್ರೆ. ಇಂಥ ಹೇಳಿಕೆಯಿಂದ ಡಿ ಕೆ ಬ್ರದರ್ಸ್ಗೆ ರಾಜ್ಯದಲ್ಲಿ ಕೆಟ್ಟ ಹೆಸರು ಬರಬೇಕು ಅನ್ನೋದು ಒಂದು ಮೊದಲಿಂದಲೂ ಇವರಿಗೆ ಹುನ್ನಾರ ಇದೆ. ಅಂಥ ಹೇಳಿಕೆಗಳಿದ್ದರೆ ದಯಮಾಡಿ ಇವರು ಬಿಡುಗಡೆ ಮಾಡಲಿ. ಇಂಥ ಹೇಳಿಕೆ ಕೊಡೋದನ್ನ ಇವರು ನಿಲ್ಲಿಸ್ಬೇಕು ಅಂತ ನಾನು ಖಂಡಿಸ್ತೀನಿ. ಖಂಡಿತವಾಗ್ಲೂ ದಾಖಲೆ ಇದ್ರು ಬಿಡುಗಡೆ ಮಾಡಲಿ. ಅವ್ರಿಗೆ ಏನಾಗಿದೆ ಅಂತಂದರೆ ಡಿ ಕೆ ಬ್ರದರ್ಸ್ ಮೇಲೆ ಮೊದಲಿಂದ ಅವ್ರಿಗೆ ಒಂದು ಕೆಟ್ಟ ಒಂದು ಅಭಿಪ್ರಾಯ ಇವ್ರದ್ದು. ಅವ್ರು ಮೊದಲಿಂದಲೂ ಡಿ ಕೆ ಬ್ರದರ್ಸ್ ಕಂಡ್ರೆ ಒಂಥರ ದ್ವೇಷ. ರಾಜಕೀಯ ಇರ್ಬೋದು, ರಾಜಕೀಯ ಬಿಟ್ಟು ಅವ್ರಿಗೆ ಒಂದು ನೈತಿಕತೆ ಇಲ್ಲ ಇವ್ರಿಗೆ, ಯೋಗೇಶ್ವರ್ ಅವ್ರ ಬಗ್ಗೆ ಮಾತಾಡೋಕ್ಕೆ. ಈ ರಾಜ್ಯದಲ್ಲಿ ಅವರು ಮುಂದೆ ಎಲ್ಲಿ ಅವರು ಮುಖ್ಯಮಂತ್ರಿ ಆಗೋಯ್ತಾರೆ ಅನ್ನೋದೊಂದು ಭಯದಿಂದ ಈ ಥರ ಹೇಳಿಕೆ ಕೊಡ್ತವ್ರೆ. ಉಪಚುನಾವಣೆಯಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರೇ ನಿಲ್ಲಿಸ್ತೀವಿ, ಅವರು ಗೆಲ್ತಾರೆ ಅತಿ ಹೆಚ್ಚಿನ ಮತದಿಂದ. ಯೋಗೇಶ್ವರಲ್ಲ ಯಾರೇ ಕ್ಯಾಂಡಿಡೇಟ್ ಆಗಲಿ ಉಪಚುನಾವಣೆಯಲ್ಲಿ ಗೆಲ್ಲೋದು ನಾವು ಚನ್ನಪಟ್ಟಣದಲ್ಲಿ ಖಂಡಿತ ಇಲ್ಲ. ಅದು ಪ್ರಸ್ತಾಪನೆ ಇಲ್ಲ. ಇವ್ರು ಉಡ್ಸ್ಕೊಂಡಿರೋದು ಈಗ ಬೇಕು ಅಂತ. ಇದಕ್ಕೂ ಅದಕ್ಕೂ ನಮ್ಮ ಸಂಬಂಧನೇ ಇಲ್ಲ.